ಜೈ ಶ್ರೀ ಕೃಷ್ಣ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಮ್ಮ ಒಂದು ಚಿಕ್ಕ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಈಸಿ ಆದಂತಹ ರೆಸಿಪಿ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಅಂತಲೇ ಹೇಳ್ಬೋದು, ಅಥವಾ ನಾವು ಮಕ್ಕಳಿಗೆ ಬಾಕ್ಸಿಗೆ ಮಾಡಿಕೊಡಬಹುದು. ಈ ಥರ ಸ್ಯಾಂಡ್ವಿಚ್ಚು, ವೆಜಿಟೇಬಲ್ ಸ್ಯಾಂಡ್ವಿಚ್ಚು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಮಾಡೋದು ಕೂಡ ಅಷ್ಟೇ ಈಸಿ. ಇಲ್ಲಿ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ಈರುಳ್ಳಿ ಮತ್ತು ಕ್ಯಾರೆಟು ಇಷ್ಟು ತೊಗೊಂಡಿದ್ದೀನಿ ನಾನು. ಯಾಕಂದರೆ ಮೆಣಸಿನ್ಕಾಯಿ ನಾನು ಇದರಲ್ಲಿ ಹಾಕ್ತಾಯಿಲ್ಲ. ಮೆಣಸಿನ್ಕಾಯಿ ಹಾಕಿದರೆ ಮಕ್ಕಳಿಗೆ ಬಾಯಲ್ಲಿ ಬಂದರೆ ತರಕಾರಿ ತಿನ್ನಲ್ಲ ಅಂಥೇಳಿ ಮಾಡ್ತಾ ಇರೋದು, ಅದು ಕೂಡ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನಿಲ್ಲಿ ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ. ನೋಡಿ, ನಾನಿಲ್ಲಿ ಮಾಡರ್ನ್ ಸ್ಯಾಂಡ್ವಿಚ್ ಬ್ರೆಡ್ನೇ ನಾನು ತೊಗೊಂಡಿದ್ದೀನಿ. ಆಮೇಲೆ ಪಿಜ್ಜಾ ಸಾಸ್ ತೊಗೊಂಡಿದ್ದೀನಿ, ನಾನು ಮೇಯೋನೀಸ್ ತೊಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆರಿಗ್ಯಾನೋ ಇಷ್ಟನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಇವಾಗ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು. ಏಕೆಂದರೆ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದಲ್ವ ಇದು, ಅದಕ್ಕೋಸ್ಕರ ಸ್ವಲ್ಪ ನಾವು ತರಕಾರಿಗಳು ಫ್ರೈ ಮಾಡಿಕೊಟ್ಟಾಗ ಮಕ್ಕಳು ತಿಂತಾರೆ. ಹಸಿದು ಏನಾದರೂ ಕೊಟ್ಟರೆ ಖಂಡಿತ ಅವರು ಮುಟ್ಟೋಲ್ಲ. ಅದಕ್ಕೋಸ್ಕರ ಈ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಆಯಿತು. ಇವಾಗ ನಾನು ಇದರಲ್ಲಿ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ. ನೀವು ಇದು ಎಲ್ಲನೂ ತರಕಾರಿಗಳನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಮೇಯೋನೀಸ್ ಎಲ್ಲ ಹಾಕಿ ಹಾಗೇನೂ ಕೂಡ ತಿನ್ಬೋದು. ಬಟ್ ಅದು ದೊಡ್ಡವರಿಗೆ ಚೆನ್ನಾಗಿರುತ್ತೆ, ಚಿಕ್ಕ ಮಕ್ಕಳಿಗೆ ಚೆನ್ನಾಗಿರಲ್ಲ. ಅವರಿಗೆ ರೂಢಿ ಮಾಡಬೇಕು, ಹ್ಯಾಬಿಟ್ಸ್ ಬೀಳಬೇಕು ಎಲ್ಲ ತರಕಾರಿ ತಿನ್ನೋದಕ್ಕೆ ಅಂತ ಅಂದರೆ ನಾವು ಈ ಥರ ಮಾಡಿಕೊಡ್ಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಅಂದರೆ ಒಂದೊಂದು ಮಕ್ಕಳು ತಿನ್ನಲ್ಲ. ಅದಕ್ಕೋಸ್ಕರ ಈ ಥರ ನಾವು ಏನಾದರೂ ಬೇರೆ ಸ್ಪೆಷಲಾಗಿ ಮಾಡಿದಾಗ ಈ ಥರ ತರಕಾರಿಗಳನ್ನು ಹಾಕಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ತಿಂತಾರೆ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಮಕ್ಕಳಿಗೆ ಕಲರ್ಸ್ ಅಂದ್ರೇ ಇಷ್ಟ ಅಲ್ವಾ, ಅದಕ್ಕೆ ಕಲರ್ಫುಲ್ ಆದಂತಹ ತರಕಾರಿಗಳಿದ್ರೆ ಅವರು ಕೂಡ ತಿಂತಾರೆ. ಇವಾಗ ಸ್ವಲ್ಪ ಫ್ರೈ ಆಯ್ತಿದ್ದು. ಅದಾದಮೇಲೆ ನಾನಿಲ್ಲಿ ಕ್ಯಾಬೇಜ್ನ ತೊಗೊಂಡಿದ್ದೀನಿ. ಕ್ಯಾಬೇಜು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಕ್ಯಾಬೇಜು. ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಫ್ರೈ ಆದರೆ ಮಕ್ಕಳಿಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು. ನೋಡಿ, ಎಣ್ಣೆ ಎಲ್ಲ ಹೋಗಾಗಿದೆ. ಇದು ಕಾಣಿಸ್ತಾ ಇಲ್ಲ ನೋಡಿ ಎಣ್ಣೆ. ಇವಾಗ ನಾನಿಲ್ಲಿ ಒಂದು ಟೊಮ್ಯಾಟೊನ ತೊಗೊಂಡಿದ್ದೀನಿ. ಅದನ್ನು ಕೂಡ ಇದರಲ್ಲಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಒಬ್ಬೊಬ್ಬರು ಹಸಿ ಟೊಮ್ಯಾಟೊ ತಿಂತಾರೆ, ಬಟ್ ಮಕ್ಕಳು ಯಾವುದು ಹಸಿ ತಿನ್ನಲ್ಲ ಅಂತಂತವೆ. ಅದಕ್ಕೋಸ್ಕರ ನಾನು ಇದರಲ್ಲೇ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ, ತರಕಾರಿ ತಿನ್ನಿಸೋದಕ್ಕೆ ಇದೊಂದು ಟ್ರಿಕ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಮಕ್ಕಳಿಗೆ ಈ ಕ್ಯಾರೆಟ್ ಎಲ್ಲ ತಿಂದರೆ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಬರಲ್ಲ, ಆದರೂ ಕೂಡ ಅವು ಕೇಳೋದೇ ಇಲ್ಲ ಮಕ್ಕಳು. ಬರೀ ಜಂಕ್ ಫುಡ್ ತಿಂತೀನಿ ಅಂತವೆ. ನೋಡಿ, ಇವಾಗ ಇದು ಆಯಿತು. ಇದು ತಣ್ಣಗಾಗಕ್ಕೆ ಬಿಡಬೇಕು ನಾವು. ತರಕಾರಿ ಫ್ರೈ ಮಾಡಿದ್ವಲ್ಲ, ಅದೆಲ್ಲ ತಣ್ಣಗಾಗಬೇಕು. ತಣ್ಣಗಾಗೋವರೆಗೂ ನಾನಿಲ್ಲಿ ಸ್ಯಾಂಡ್ವಿಚ್ ಬ್ರೆಡ್ನ ತೊಗೊಂಡಿದ್ದೀನಿ. ನೀವು ಮಾತ್ರ ಯಾವುದಿದೆಯೋ ಅದನ್ನು ತೊಗೋಬಹುದು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಇದನ್ನು ಪ್ಯಾಕ್ ಮಾಡಿದ್ದಾರೆ ಅಂತ ನೋಡಬಹುದು. ನಾನಿಲ್ಲಿ ಇವಾಗ ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡಿದ್ದೀನಿ ನಾನು. ಇವಾಗ ಒಂದು ಹಂಚನ್ನು ನಾನು ಗ್ಯಾಸ್ ಮೇಲೆ ಇಟ್ಟುಬಿಟ್ಟು ಅದನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಬಿಸಿ ಆಗಿದೆ, ಅದಕ್ಕೆ ನಾನಿಲ್ಲಿ ತುಪ್ಪನ ಹಚ್ತಾ ಇದ್ದೀನಿ. ತುಪ್ಪ ಇಲ್ಲಾಂದರೆ ನೀವು ಬಟರ್ ಕೂಡ ಹಚ್ಕೋಬಹುದು. ನನ್ನ ಹತ್ರ ಬಟರ್ ಇಲ್ಲ ಇವತ್ತು, ಅದಕ್ಕೆ ನಾನಿಲ್ಲಿ ತುಪ್ಪನೇ ಹಚ್ಕೋತಾ ಇದ್ದೀನಿ. ತುಪ್ಪ ಹಚ್ಚಿ ಫ್ರೈ ಮಾಡೋದ್ರಿಂದ ಕೂಡ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ, ಮತ್ತು ಬ್ರೆಡ್ ಕೂಡ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾವು ರುಚಿ ಎಷ್ಟು ಇಂಪಾರ್ಟೆಂಟೋ ನೋಡೋದಕ್ಕೂ ಕೂಡ ಚೆನ್ನಾಗಿರಬೇಕು, ಆವಾಗಲೇ ಮಕ್ಕಳು ಇಷ್ಟಪಡ್ತವೆ ಅಲ್ವಾ. ನೀವೇನಂತೀರಾ ಫ್ರೆಂಡ್ಸ್? ನೋಡಿ, ಇದೇ ಥರ ಎಲ್ಲ ಬ್ರೆಡ್ನು ನಾನು ಸುಟ್ಕೊಂಡಾಯಿತು.
ಇವಾಗ ನಾನಿಲ್ಲಿ ಆಚಿ ಬ್ಲ್ಯಾಕ್ ಪೇಪರ್ನ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಆಮೇಲೆ ಆರಿಗ್ಯಾನೋ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಹಾಕಿ ಒಂಥರ ಡಿಫ್ರೆಂಟ್ ಫ್ಲೇವರ್ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ಬೇಕು ಆ ಥರ. ಇಲ್ಲಿ ನಾನು ನ್ಯೂಟ್ರಿಲೈಟ್ ಮೇಯೋನೀಸ್ ತೊಗೊಂಡಿದ್ದೀನಿ ನಾನಿಲ್ಲಿ. ತುಂಬಾ ಚೆನ್ನಾಗಿದೆ ಇದು ಪ್ರಾಡಕ್ಟು. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಯೂಸ್ ಮಾಡಬೇಕಂತ ಏನು ಹೇಳಲ್ಲ. ನೋಡಿ ಇಲ್ಲಿ ಪ್ಯಾಕಿಂಗು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಇವತ್ತೇ ಓಪನಿಂಗ್ ಮಾಡ್ತಾಯಿದ್ದೀನಿ. ಇದು ನೋಡಬಹುದು ನೀವು. ಇವಾಗ ನಾನು ಇದನ್ನು ಇವಾಗ ತರಕಾರಿ ಎಲ್ಲ ನಮ್ಮದು ತಣ್ಣಗಾಗಿದೆಯಲ್ಲ ಅದರಲ್ಲೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಮೇಯೋನೀಸ್ನ ಹಾಕ್ತಾಯಿದ್ದೀನಿ. ನಾವು ಇಲ್ಲಿ ತರಕಾರಿ ಎಷ್ಟಿದೆಯೋ ಅದ್ರ ಕ್ವಾಂಟಿಟಿ ನೋಡ್ಕೊಂಡು ಹಾಕೋಬೇಕು ಫ್ರೆಂಡ್ಸ್, ಅಷ್ಟೇ, ಮತ್ತೇನಿಲ್ಲ. ಇದು ತರಕಾರಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ಬಿಟ್ಟರೆ ಸಾಕು, 2 ನಿಮಿಷದಲ್ಲಿ ನಾವು ಸ್ಯಾಂಡ್ವಿಚ್ನ ರೆಡಿ ಮಾಡ್ಕೋಬಹುದು. ಹಸಿದು ಹಾಕೋದಿದ್ರೆ ಇಷ್ಟು ಟೈಮ್ ಏನು ಹಿಡಿಯೋದಿಲ್ಲ. ಆದರೂ ಮಕ್ಕಳು ತಿನ್ನಲ್ಲ ಅಂತೇಳಿ ಈ ಥರ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಡಾಕ್ಟರ್ ಎಟ್ಕರ್ ಅವ್ರದ್ದು ಪಿಜ್ಜಾ ಸಾಸ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿದೆಯೋ ಅದು ಸಾಸನ್ನೇ ನೀವು ಯೂಸ್ ಮಾಡ್ಕೋಬೋದು. ನೋಡಿ ಇದ್ರದ್ದು ಕೂಡ ಪ್ಯಾಕಿಂಗ್ ಎಷ್ಟು ಚೆನ್ನಾಗಿದೆ. ಇಲ್ಲಿ ಹೆಂಗೆ ಲಾಕ್ ಕೊಟ್ಟಿದ್ದಾರೆ, ಇದು ಯಾವ ಥರ ನಾವು ಓಪನ್ ಮಾಡಬೇಕು ಅಂತ ಕೂಡ ಕೊಟ್ಟಿದ್ದಾರೆ. ಈಸಿಲಿ ನಾವು ಇದನ್ನು ತೆಗಿಬಹುದು. ಇವಾಗ ನಾನು ಬ್ರೆಡ್ ಏನು ಸುಟ್ಕೊಂಡಿದ್ದೆ ಅಲ್ಲ ನಾನು ಬ್ರೆಡ್ಡು, ಅದಕ್ಕೆ ನಾನು ಇಲ್ಲಿ ಪಿಜ್ಜಾ ಸಾಸ್ನ ಹಚ್ತಾ ಇದ್ದೀನಿ. ಹಚ್ಚಿಬಿಟ್ಟು ಇವಾಗ ನಾವೇನು ವೆಜಿಟೇಬಲ್ಸ್ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾವು ಇದ್ರ ಮೇಲೆ ಹಚ್ಚಬೇಕು. ಇಟ್ಬಿಟ್ಟು ಒಂದಲ್ಲ ಫ್ರೆಂಡ್, 2 ತಿಂದರು ಗೊತ್ತಾ, ಅಷ್ಟು ಟೇಸ್ಟಿಯಾಗಿ ಬಂತು. ನನಗೆ ನಂಬಕ್ಕಾಗ್ತಾಯಿಲ್ಲ ಇದರಲ್ಲಿ ವೆಜಿಟೇಬಲ್ಸ್, ಇಷ್ಟೊಂದು ವೆಜಿಟೇಬಲ್ಸ್ ಇದೆಯಾ ಅಂತ. ನೋಡಿ ಇವಾಗ ನಮ್ಮ ಒಂದು ಸ್ಯಾಂಡ್ವಿಚ್ ರೆಡಿ ಆಯಿತು. ಸೂಪರಾಗಿರುವಂಥದ್ದು, ಟೇಸ್ಟಿಯಾಗಿರುವಂಥದ್ದು. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ನಿಮ್ಮ ಫ್ರೆಂಡ್ಸಿಗೆ ಕೂಡ ಈ ಚಾನಲ್ನ ಶೇರ್ ಮಾಡಬಹುದು. ಶೇರ್ ಮಾಡಿದ್ರೆ ಅವರು ಕೂಡ ಬೆಳಗಿನ ತಿಂಡಿಗೆ ಮಾಡ್ಕೋಬೋದು, ಅಥವಾ ನೀವು ಸಾಯಂಕಾಲ ಕೂಡ ಇದನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿತ್ತು. ಆದರೆ ನಾನು ಇಲ್ಲಿ ಪ್ರಾಡಕ್ಟ್ ಏನು ಯೂಸ್ ಮಾಡಿದ್ದೀನಲ್ಲ ಅದೆಲ್ಲನೂ ಸೂಪರಾಗಿತ್ತು. ಯಾವುದೂ ಒಂದು ಹೆಸರು ಇಡೋ ಅಂಥದ್ದು ಇರಲಿಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತಷ್ಟು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.